ಮತ್ತೆ ಕೊನೆಗೆ ಹೇಳಿದ ಭೀಮಸೇನ, ಯಾರು ನೀನು? ನಾನು ನೀನು ಹೇಳಿದ್ಯಲ್ಲ ಆಗ ಹಾರುವುದು ಸರಿ ಇಲ್ಲ ಅಂತೇಳಿ, ಅದೇ ನಾನು ರಾಮಾಯಣದ ಮಂಗ ಹನುಮಂತ ಅಂತ. ಹೌದಾ? ಮತ್ತೆ ನೆಗಾಡಿದ ಭೀಮಸೇನ. ಅಯ್ಯ ಮಾರೆ, ನೀನು ಭಾರಿ ಪೌರುಷವಂತ, ನಿನ್ನ ಬಾಲ ತೆಗಿಲಿಕ್ಕೆ ನಿನಗಾಗುವುದಿಲ್ಲ ಅಂತ ನೀನೇ ಹೇಳ್ತಾ ಇದ್ದಿ. ಈಗ ನನಗೆ ಅರ್ಥ ಆಯಿತು. ರಾಮಚಂದ್ರನ ಸೇವಕನಾಗಿದ್ದುಕೊಂಡು ರಾವಣನನ್ನು ಗುದ್ದಿ ಬರುವ ಬದಲಿಗೆ ಹೋಗಿ ಸುಮ್ಮನೆ ಚೂಡಾಮಣಿ ತಂದು ನೋಡಿದೆ, ದೃಷ್ಟಾಸೀತ ಎಂಥದ, ನಿನಗೆಂತ ಬಲ ಇರಲಿಲ್ವಾ ರಾವಣನ ಮುಗಿಸ್ಲಿಕ್ಕೆ? ಭೀಮಸೇನ ಮತ್ತೆ ತಮಾಷೆ ಮಾಡೋದು, ಬಾಲ ಎತ್ತಲಿಕ್ಕೆ ಆಗದವ ರಾವಣನಲ್ಲಿ ಮುಗಿಸ್ತಾನೆ ಅಂತ ಹೇಳಿಬಿಟ್ಟ. ಹಾಗಲ್ಲ, ಮತ್ತೆಂಥ ವಿಷಯ? ಭೀಮಸೇನ ನ ಪರ್ಯಾಪ್ತ ಮಮಾಸೌ ರಾಕ್ಷಸಾಧಮಃ ಮಯಾತು ನಿಹತೆ ತಸ್ಮಿನ್ ರಾವಣೇ ಲೋಕಕಂಟಕೆ ಕೀರ್ತಿರ್ನಶ್ಯೇದ್ ರಾಘವಸ್ಯ ತಥೇತದುಪೇಕ್ಷಿತ ನರಾವಣ ಸಹಸ್ರಮೇ ಯುದ್ಧೇ ಪ್ರತಿಫಲಂ ಭವೇತ್. ನನಗೆ 1000 ರಾವಣ ಒಟ್ಟು ಬಂದರೂ ಪೆಟ್ಟುಕೊಡ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಮುಗಿಸ್ತೇನೆ. ಆದರೆ ಏನಾಗ್ತದೆ ಅಂದರೆ, ಈ ಪೇಪರ್ನವರು ಸುದ್ದಿ ಉಂಟಲ್ಲ ಭಯಂಕರ ಜೋರು. ಮಂಗನಿಂದ ಸೀತೆ ಸಿಕ್ಕಿದಳು ರಾಮನಿಗೆ ಅಂತ ಬರೆದು ಬಿಡ್ತಾಳೆ. ದೊಡ್ಡದು ಮಾಡಿ ಕೆಂಪಕ್ಷರದಲ್ಲಿ ಮಂಗನಿಂದ ಬರೀತಾರೆ. ಮಂಗನಿಂದ ಮದುವೆ, ಸೀತೆಯ ಪ್ರಾಪ್ತಿ, ಶ್ರೀರಾಮಚಂದ್ರನಿಗೆ ಅಯೋಧ್ಯೆ ಅರಸನಿಗೆ ಮರ್ಯಾದೆ ಪೂರ ತೆಗಿತಾರೆ. ಕೀರ್ತಿರ್ನಶ್ಯೇದ ರಾಘವಸ್ಯ, ನಾಳೆ ಒಂದೊಮ್ಮೆ ನಾನು ರಾವಣನನ್ನು ಕೊಂದು ಸೀತೆಯನ್ನು ತಂದರೆ ನಾಳೆ ಸುದ್ದಿ ಮಾಡ್ತಾರೆ, ಅಯೋಧ್ಯೆ ಅರಸನಿಗೆ ಹೆಂಡತಿ ಪ್ರಾಪ್ತಿಯಾದದ್ದು ಒಬ್ಬ ಎಕ್ಕಶ್ಚಿತ್ ಕಾಡಿನ ಮೃಗದಿಂದ, ಮಂಗನಿಂದ ಅಂತ. ನನ್ನ ಪ್ರಭುವಿನ ಮರ್ಯಾದೆಯನ್ನು ನಾನು ಉಳಿಸಬೇಕಂತ ನನ್ನ ಕರ್ತವ್ಯ. ಆದ್ದರಿಂದ ನಾನು ಲಂಕೆಯನ್ನು ತರಲಿಲ್ಲ, ರಾವಣನನ್ನು ಎಳಿಲಿಲ್ಲ, ಖಾಲಿ ಸೀತೆ ಸಿಕ್ಕಿದ್ಲು ಮಾತ್ರ ವೃತ್ತಾಂತವನ್ನು ತಂದೆ. ಅದಕ್ಕೆ ನಾನು ಅವನ 3 ಆಪ್ಷನ್ಸ್ಗಳು ಬಂದದ್ದು. ಲೆಕ್ಕ ಯಾಕೆ ಅಂತ, ಒಂದು ಸರ್ತಿ ಪೂರ ಮುಗಿಸ್ತೇನೆ ಅಂದ. ಬೇಡ, ಯಾಕೆ ಲಂಕೆಯನ್ನು ಸುಡುವುದು ನನ್ನ ಕೆಲಸ ಅಲ್ಲ, ಅದು ಯಾರದ್ದು ಸೃಷ್ಟಿ, ಬ್ರಹ್ಮದೇವರ ಗಿಫ್ಟ್, ಅದು ಕುಬೇರನಿಗೆ ಕೊಟ್ಟದ್ದು, ನಿಧಿ ಕಾಯುವವನಿಗೆ, ಅವನು ಹೇಳ್ಕೊಂಡದ್ದೀವ ಕಳ್ಳ, ಬಿಡಿ ಬೇಡ. ರಾವಣನನ್ನು ಎಳೆದಾಗೋದು, ರಾವಣನನ್ನು ಎಳೆದಾಕಿದ್ದಾನೆ ಅಂತ ಅಪಚಾರ ಮಾಡೋದು. ನನಗೆ ಹೇಳಿದ್ದೇನೆ, ಎಲ್ಲಿದ್ದಾರೆ ಸೀತೆಯನ್ನು ಹುಡುಕಿ ಬನ್ನಿ ಅಂತ, ಅಷ್ಟೇ ಕೆಲಸ ಮಾಡ್ತೇನೆ. ನೋಡಿ, ಆಪ್ಷನ್ಸ್ಗಳಿಗೆಲ್ಲ ಯೋಚನೆ ಮಾಡ್ತಾ ಅವನೊಳಗೆ ಉತ್ತರಗಳು ಏನಿದ್ದವು ಅಂದರೆ, ರಾಮಚಂದ್ರನ ಕೀರ್ತಿಗೆ ಕಳಂಕ ಯಾವ ಪ್ರಕಾರದಲ್ಲಿಯೂ ಬರಬಾರ್ದು. ಭೀಮಸೇನ ಅಂತ ಹೇಳ್ತಾರೆ, ನನಗೆ ಹೊಡಿಲಿಕ್ಕೆ ಆಗಲಿಲ್ಲ ಅಂತಲ್ಲ, ನಾನು ಸುಮ್ಮನೆ ಇರಲಿ ಅಂತ ಹೇಳಿ ಬಂದದ್ದು. ಅವ ರಾಕ್ಷಸ ಅಧಮ, ಅದು ಕೀಟ, 20 ಕೈದ್ದು 10 ತಲೆದ್ದು ಎಂಥ ಕರ್ಮ. ನಮ್ಮ ವಂಶದಲ್ಲಿ ವಾಲಿ ಗೊತ್ತಿಲ್ವ ನಿನಗೆ? ಹೌದು, ಅವ ಎಂತ ಮಾಡಿದ? ಹಗ್ಗದಲ್ಲಿ ಕಟ್ಟಿ ಆಡಿಸಲಿಲ್ವ ಅವನನ್ನು? ಮತ್ತು ನಾವೆಲ್ಲ ತುಳಿತಾ ಇದ್ದದ್ದು ಅವುಗಳಿಗೆಲ್ಲ ಎಂಥ ಕರ್ಮ. ರಾವಣ ಎಂಥದ್ದು ಅಲ್ಲ, 1000 ರಾವಣ ಒಟ್ಟಾದರೂ ನನಗೇನಲ್ಲ ಅಂತ ಹೇಳ್ತಾನೆ. ಭಾರಿ ಖುಷಿಯಾಯಿತು ಭೀಮಸೇನನಿಗೆ. ಮತ್ತು ನಾನು ನೀನು ಎಲ್ಲ ಒಂದು ಗೊತ್ತುಂಟವರಿಗೆ, ಸುಮ್ಮನೆ ನಾಟಕ ಮಾಡಿತ್ತು. ಪ್ರಮದದ ಸುದ್ದಿಯಾಮೋ ಗದ್ವೇಷ ಭಾಜಾಂ, ಕೆಟ್ಟವರಿಗೊಂದು ಗಮ್ಮತ್ತು ಸುದ್ದಿ ಇರಲಿ ಅಂತ, ಗಮ್ಮತ್ತಿನವರಿಗೆ ಗಮ್ಮತ್ತಾಗುತ್ತೆ, ಆಟ ಇರ್ತದೆ ಅಂತ ಆಟ ಆಡಿದ್ದು ಗೊತ್ತಾಯಿತು. ನೀನೇನು ಮಾಡ್ತೀಯಾ ಕೇಳ್ತಾನೆ. ಹನುಮಂತ ಹೇಳ್ತಾನೆ, ನನ್ನೊಂದು ಸೇವೆ ಉಂಟು, ಮುಂದೆ ಆಗ್ತದಲ್ಲ. ಆವತ್ತು ಹುಟ್ಟಿದವರೆಲ್ಲ ಇವತ್ತು ಬಂದಿದ್ದಾರೆ, ಕೆಲವರೆಲ್ಲ ಉಳ್ಕೊಂಡಿದ್ದಾರೆ, ಸರಿಕಟ್ಟಲ್ಲಿ ಆಗಲಿಲ್ಲ ರಾಮಾಯಣದ ಸೇವೆ. ಈ ಸರ್ತಿ ಕೃಷ್ಣನ ಚರಿತೆಯಲ್ಲಿ ಆಗಬೇಕು ಅಂತ ಉಂಟು, ಆಗ್ತದೆ. ಆಗ ನೀನಿದ್ದಿ, ನಾನು ಬೇಕಾಗಿಲ್ಲ. ನಾನೊಂದು ಕೆಲಸ ಮಾಡ್ತೇನೆ, ಅರ್ಜುನನ ರಥದಲ್ಲಿ ನಾನು ಪತಾಕಿಯಲ್ಲಿದ್ದೇನೆ, ಪುರುಸೋತ್ತಾದಾಗೆಲ್ಲ ಹಾರ್ತೇನೆ ಅಂದಿದ್ದ. ನಾನು ಬೇಕಾದಾಗೆಲ್ಲ ನನಗೆ ಗೌಜಿ ಮಾಡಲಿಕ್ಕೆ ಉಂಟು ಅಂತಾನೆ. ಚಮೂಂ ವಿಗಾಹ್ಯ ಶತ್ರುಣಾಂ ಶರಶಕ್ತಿ ಸಮಾಕುಲಂ ಯದಾ ಸಿಂಹರವಂ ವೀರ ಕರಿಷ್ಯಸಿ ಮಹಾಬಲ ತದಾಹಂ ಬ್ರಹ್ಮೈಷ್ಯಾಮಿ ಸ್ವರವೇಣ ರವಂತವ. ನೀನು ಯಾವತ್ತಾದರೂ ಗೌಜಿಯಲ್ಲಿ ಯುದ್ಧದ ಸಂದರ್ಭದಲ್ಲಿ ಕೂಗಿದೆಯಾ, ನನ್ನ ಕೂಗು ಸೇರಿತು ಅಂತ ತಿಳ್ಕೊಂತ. ತದಾಹಂ ಬ್ರಹ್ಮೈಷ್ಯಾಮಿ ಸ್ವರವೇಣ, ನೀನು ಶತ್ರು ಸೈನ್ಯವನ್ನು ನೋಡಿ ಸಿಂಹರವ ಮಾಡಿದೆ, ಭೀಮಸೇನ ಕೂಗಿದರೆ ಜೊತೆಯಲ್ಲಿ ಹನುಮಂತ ಸ್ವರ ಕೊಡ್ತಾನಂತೆ. ಯಾರಿಗೆ ಗೊತ್ತೇ ಇಲ್ಲ, ಅಲ್ಲಿ ಕೂತತ್ತು. ಅದರಿಂದ ಭೀಮಸೇನ ರವೋಭ್ಯಭೂತ ಅಂತಾನೆ. ಇದು ಮಹಾಭಾರತ ಹೇಳ್ತದೆ. ಇಡೀ ಪ್ರಚಂಡವಾದ ಸೈನ್ಯದ ಶಬ್ದ, ಆನೆಗಳ ಗೀಳು, ಕುದುರೆಗಳ ಕೂಗು, ಜೊತೆಯಲ್ಲಿ ಮನುಷ್ಯರ ಗೌಜಿ, ಇನ್ನು ಬಡಿಯುವವರದ್ದೆಲ್ಲ, ಇಷ್ಟೆಲ್ಲ ಸಮಾವೇಶದಲ್ಲಿ ಕೂಗಿದ ಭೀಮಸೇನನ ಸದ್ದು ಜಾಸ್ತಿ ಕೇಳ್ತಿತ್ತಂತೆ ಮೇಲಕ್ಕೆ. ಅದು ಕಾರಣ ಅದರೊಟ್ಟಿಗೆ ಹನುಮಂತನ ಕೂಗು ಸೇರಿತು. ಅದಕ್ಕೆ ಹಾಗೆ ಹೇಳಿದ್ದು, ಕೆಲವು ನಾದದಿಂದಲೇ ಸತ್ತಿವೆ ಅಂತ. ಹೆಸರು ಒಡೆದೇ ಶಬ್ದ ಕೇಳಿ ಬೊಬ್ಬೆ ಹಿಡದೆ ಸತ್ತಿದ್ದಾರೆ. ವಿಜಯಸ್ಯ ಧ್ವಜಸ್ತಷ್ಟ ನಾದಾನ್ ಮೋಕ್ಷ್ಯಾಮಿ ದಾರುಣಾನ್. ವಿಜಯ ಅಂದರೆ ಅರ್ಜುನ ರಥದ ಧ್ವಜದಲ್ಲಿ ಕೂತು ನಾನು ಬೊಬ್ಬೆ ಹಾಕ್ತೇನೆ. ನಾದಾನ್ ಮೋಕ್ಷಿಷ್ಯಾಮಿ ದಾರುಣಾನ್, ಭಯಂಕರ ಕೂಗ್ತೇನೆ. ಅದರಲ್ಲೇ ಕರಾಟೆಯವರು ಕೂಗುದು ಹೊಡೆಯುವಾಗ, ಅದು ಕೂಗಿಯೇ ಕೆಲವರಿಗೆ ನಡಗೆ ಬೀಳ್ತದೆ ಅಂತ. ಹೊಡೆಯುವ ಫೋರ್ಸು ಇರ್ತದೆ, ಒಟ್ಟು ಸೇರ್ತದೆ, ಸೌಂಡು ಆ್ಯಂಡ್ ಇದು ಹಿಟ್.
ಇದೆಲ್ಲ ಇವನೇ ಹೇಳಿಕೊಟ್ಟದ್ದು. ಕೂಗಿ ಹೊಡಿಲಿಕ್ಕಿಲ್ಲ, ಅವರಿಗೆಲ್ಲ ಗೊತ್ತಿಲ್ಲ ಪಾಪ. ನಿಜವಾಗಿ ಅವರೆಲ್ಲ ಹನುಮಂತನ ಫೋಟೋ ಹಾಕಿಕೊಂಡು ಆಡಬೇಕು ಎದುರಲ್ಲಿ. ನಿಜವಾಗಿ ಒಳ್ಳೆ ಆಡಲಿಕ್ಕೆ ಬರ್ತದೆ, ಆಡಲಿಕ್ಕೆ ಆಗ್ತದೆ. ಆದರೆ ಕರಾಟೆಯ ಮೂಲ ಪ್ರವರ್ತಕನೇ ಅವನು. ಅಶೀತಿ ಕೋಟಿಯೂತಪಾನ್ ಪುರಸ್ಸರಾಷ್ಟಕಾಯುತಾನ್ ಅನೇಕ ಹೇತಿ ಸಂಕುಲಂ ಕಪೀಂದ್ರಂ ಆವರಣೋದ್ಬಲಂ. ಕೋಟಿ ಕೋಟಿಗಟ್ಟಲೆ ಜನ ಒಟ್ಟಾಗಿದ್ದಾರೆ ರಕ್ಕಸರು. ತಲಪ್ರಹಾರ ಚೂರ್ಣಿತಾನ್, ಕೈಯಲ್ಲಿ ಹೊಡೆದಾಗಿ ಸಾಯಿಸಿದ್ದಾನವ. ಅದು ದೊಡ್ಡ ಆಟ ಅವನು. ಹಾಗಾಗಿ ನಾನಲ್ಲಿ ಕೂಗ್ತೇನೆ, ಅದೇ ಕೆಲಸ ಅಂತ. ಮಹಾಭಾರತ ಕಾಲದಲ್ಲಿ ರಾಮಾಯಣ ಕಾಲದ ಹನುಮಂತನೇ ಎಂಟ್ರಿ. ಎಷ್ಟು ಸಮಯದಿಂದ ಅವನೇನು ಮಾಡ್ತಾ ಇದ್ದ? ಕಿಂಪುರುಷಲ್ಲಿ ಕೂತು ಏನು ಮಾಡೋದು ಕೇಳಿದ್ದು, ಇದೇ ಕೆಲಸ ಮಾಡೋದು.